ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಿಯಂದರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಇಂದು ನವರಾತ್ರಿಯ ತೃತೀಯ ದಿನ ಅಂದರೆ ಮೂರನೆಯ ದಿನ. ಇದನ್ನು ತದಿಗೆ ಅಥವಾ ತೃತೀಯ ಅಂತ ಕೂಡ ಹೇಳೋದಿದೆ. ಈ ಒಂದು ಮೂರನೆಯ ದಿನದಲ್ಲಿ ನವದುರ್ಗೆಯರ ಒಂದು ಆರಾಧನೆಯ ಮೂರನೆಯ ಒಂದು ರೂಪವನ್ನು ನಾವು ಇಂದು ಪರಿಚಯ ಮಾಡಿಕೊಳ್ಳೋಣ. ಈ ರೂಪ ಯಾವುದಪ್ಪ ಅಂತಂದರೆ ಅದು ಚಂದ್ರಘಂಟ ಅಂಥೇಳಿ. ಚಂದ್ರಘಂಟ ಅನ್ನುವಂತಹ ಈ ದೇವಿಯ ವಿವರಣೆಯನ್ನು ಇಂದು ನಾವು ನೋಡುವಂತಹ ಪ್ರಯತ್ನ ಮಾಡೋಣ. ಆಕೆಯ ಒಂದು ಕೃಪಾ ಕಟಾಕ್ಷವನ್ನು ಪಡೆದು ಧನ್ಯತೆಯನ್ನು ಪಡೆಯುವಂಥವರಾಗೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಮಾಲಿಕೆಯನ್ನು ಶುರು ಮಾಡ್ತಾ ಇದ್ದೇನೆ. ನವದುರ್ಗೆಯರ ಮೂರನೇ ರೂಪವೇ ಚಂದ್ರಘಂಟ. ನವರಾತ್ರಿಯ ಮೂರನೆಯ ದಿನ ಭಕ್ತರು ಇವಳ ಆರಾಧನೆಯನ್ನು ಮಾಡ್ತಾರೆ. ಇವಳು ಶಾಂತಳಾಗಿ, ಉಗ್ರಳು ಆಗಿ, ಸೌಮ್ಯಳು ಆಗಿ, ರೌದ್ರಳು ಆಗಿ ಕಾಣುವಂತಹ ತಾಯಿ. ಇವಳ ರೂಪ ಮತ್ತು ಸ್ವರೂಪ ಬಹಳ ಚೆನ್ನಾಗಿದೆ. ಚಂದ್ರಘಂಟೆಯ ಹೆಸರಿನ ಮೂಲ ಬಹಳ ರೋಚಕವಾದದ್ದು. ಇವಳ ಹಣೆಯ ಮಧ್ಯದಲ್ಲಿ ಅರ್ಧಚಂದ್ರದ ಆಕಾರದ ಘಂಟೆ ಅಲಂಕೃತವಾಗಿರುತ್ತೆ. ಆದ್ದರಿಂದ ಈಕೆಯನ್ನು ಚಂದ್ರಘಂಟ ಅಂತ ಕರೀತಾರೆ. ಹೀಗಾಗಿ ಚಂದ್ರ ಪ್ಲಸ್ ಘಂಟೆ ಅಂದರೆ ಚಂದ್ರಘಂಟ ಅಂಥೇಳಿ ಹೇಳುವಂತಹ ಈ ತಾಯಿಯನ್ನು ನಾವು ಅವಳ ರೂಪವನ್ನು ನೋಡೋದೇ ವಿಶೇಷವಾದದ್ದು ಅಂತ ಹೇಳ್ಬೋದು. ಈಕೆಗೆ 10 ಕೈ, ದಶಭುಜ ದೇವಿ ಅಂತ ಕರಿತೀವಿ. ಇವಳ 10 ಕೈಯನ್ನು ಹೊಂದಿದ್ದು ಪ್ರತಿ ಭುಜದಲ್ಲೂ ಕೂಡ ಶಸ್ತ್ರಾಸ್ತ್ರಗಳಿವೆ. ತ್ರಿಶೂಲ, ಖಡ್ಗ, ಗದ, ಬಾಣ, ಚಕ್ರ, ಕಮಂಡಲ ಹೀಗೆ ಮುಂತಾದವು. ಇವಳು ಬಿಳಿಯ ಸಿಂಹದ ಮೇಲೆ ಸವಾರಿ ಮಾಡ್ತಾ ದೈತ್ಯರ ನಾಶಕ್ಕೆ ಯಾವಾಗಲೂ ಕೂಡ ತತ್ಪರಳಾಗಿರ್ತಾಳೆ. ಈಕೆಯ ವರ್ಣನೆಯನ್ನ ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮದ ಪ್ರಕಾರ ಹೇಳೋದಾದ್ರೆ, ಮಹಿಷಾಸುರನ ವಿರುದ್ಧ ದೇವತೆಗಳು ಯುದ್ಧಕ್ಕೆ ತಯಾರಾದಾಗ ಅವರೆಲ್ಲರ ಶಕ್ತಿಯಿಂದ ಮಹಾದೇವಿ ಪ್ರತ್ಯಕ್ಷ ಆಗ್ತಾಳೆ. ಅಲ್ಲಿ ಅವಳು ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ತಾಳೆ. ಈ ಮಹಿಷಾಸುರನೊಂದಿಗೆ ನಡೆದ ಭೀಕರ ಯುದ್ಧದಲ್ಲಿ ಚಂದ್ರಘಂಟಾ ರೂಪವು ಕೂಡ ಪ್ರತ್ಯಕ್ಷವಾಯಿತು ಅಂತ ಹೇಳೋದಿದೆ. ಇವಳ ಘಂಟೆಯ ನಾದದಿಂದ ಎಲ್ಲ ದೈತ್ಯರು ಭೀತಿಯಿಂದ ಕಂಪಿಸೋಕ್ಕೆ ಶುರುವಾಗ್ತಾರೆ ಅಂತ ಹೇಳೋದು ಇದೆ. ಪಾರ್ವತಿ ದೇವಿ ಶಿವನ ಪತ್ನಿಯಾದ ಬಳಿಕ ಅವಳು ವಧುವಿನ ರೂಪವನ್ನ ಗೌರಿ ಅಂತಲೂ, ದೈತ್ಯರನ್ನ ಸಂಹಾರ ಮಾಡಲು ಅದೇ ಗೌರಿ ಚಂದ್ರಘಂಟಾ ರೂಪವನ್ನು ಕೂಡ ತಾಳದ್ಲು ಅಂತ ಹೇಳೋದು ಇದೆ. ಇದರಿಂದ ಭಕ್ತರಲ್ಲಿ ಆತಂಕ ನಿವಾರಣೆ, ಧೈರ್ಯ ಹಾಗೂ ಶೌರ್ಯ ಬೆಳೆಯುತ್ತೆ ಅಂತ ಹೇಳೋದು ಇದೆ. ಈಕೆಯನ್ನ ನಾವು ಒಂದು ಶ್ಲೋಕದಿಂದ ಧ್ಯಾನಿಸಬಹುದು. ಆ ಸಂಸ್ಕೃತ ಶ್ಲೋಕ ಏನಪ್ಪಾ ಅಂತಂದ್ರೆ, ಪಿಂಡಜ ಪ್ರವರೂಢಾಂ ಘೃಣಿ ನೂತ್ಪಲ ಕೇಸರೀಂ ಪಯೋ ನಿಧಿ ಜಯಾಂ ದೇವೀಂ ಚಂದ್ರಘಂಟಾ ನಮಾಮ್ಯಹಂ ಅಂತ ಹೇಳಿ ಹೇಳ್ಬೋದು. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಸಿಂಹದ ಮೇಲೆ ಕುಳಿತಿರುವ, ಘಂಟೆಯ ನಾದದಿಂದ ಲೋಕವನ್ನೆಲ್ಲ ಭಯಮುಕ್ತಗೊಳಿಸುವ, ಚಂದ್ರದ ಆಭರಣ ಹೊಂದಿರುವ ಚಂದ್ರಘಂಟಾ ದೇವಿಯನ್ನ ನಾನು ನಮಸ್ಕರಿಸ್ತೇನೆ, ಪ್ರಣಾಮಿಸ್ತೇನೆ ಅಂಥೇಳಿ. ಈ ಒಂದು ದೇವಿಯನ್ನ ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧ ಕೃತಶೇಖರಂ ಸಿಂಹರೂಢ ಚಂದ್ರಘಂಟಾ ಯುದ್ಧ ಪ್ರವೃತ್ತಾಂ ಭಯಂಕರೀಂ ಅಂತ ಕೂಡ ನಾವು ಭಜಿಸಿ ಆಕೆಯನ್ನ ಪ್ರಸನ್ನಗೊಳಿಸಬಹುದು. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಅರ್ಧ ಚಂದ್ರವನ್ನ ಶಿರೋಭೂಷಣವಾಗಿ ಧರಿಸಿದ, ಸಿಂಹದ ಮೇಲೆ ಕುಳಿತಿರುವ, ಯುದ್ಧದಲ್ಲಿ ರೌದ್ರ ರೂಪ ತಾಳುವ, ಆದರೆ ಭಕ್ತರಿಗೆ ಅಭಯ ನೀಡುವ ಚಂದ್ರಘಂಟಾ ದೇವಿಯನ್ನ ನಾನು ಭಜಿಸ್ತೇನೆ, ನಾನು ನಮಸ್ಕರಿಸ್ತೇನೆ ಅಂತ ಹೇಳಿ. ಈಕೆಯ ಒಂದು ಆರಾಧನೆಯಿಂದ ಪ್ರತಿಯೊಬ್ಬ ಮನುಷ್ಯನ ಒಂದು ಜೀವನ ಅತಿ ನಿರ್ಭೀತವಾಗಿ ಹಾಗೂ ಪ್ರಸನ್ನತೆಯಿಂದ ಕೂಡಿರುತ್ತೆ ಅಂತ ಹೇಳೋದು ಪುರಾಣಗಳಲ್ಲಿ ಉಲ್ಲೇಖಿತವಾಗಿರುವಂತಹ ಒಂದು ವಿಷಯ. ಈ ಒಂದು ದೇವಿಯ ತತ್ವಾರ್ಥ ಹೇಗಿದೆ ಅಂತಂದ್ರೆ, ಘಂಟೆ ಅಂತಂದು ಶಬ್ದಶಕ್ತಿಯ ಸಂಕೇತ. ಇದು ಅಜ್ಞಾನವನ್ನ ನಿವಾರಿಸುತ್ತೆ. ಚಂದ್ರ ಅಂದ್ರೆ ಶಾಂತ, ಶೀತ ಮತ್ತೆ ಜ್ಞಾನಮಯ ಅಂತ ಹೇಳಿ ಹೇಳ್ಬಹುದು. ಚಂದ್ರಘಂಟಾ ರೂಪದಲ್ಲಿ ಉಗ್ರತೆಯ ಜೊತೆಗೆ ಶಾಂತತೆಯೂ ಕೂಡ ಇದೆ. ಈ ದಿನ ಭಕ್ತರು ತಮ್ಮ ಅಂತರಾಳದ ಭಯವನ್ನ
ದುಃಖವನ್ನು ದೂರ ಮಾಡಿ ಧೈರ್ಯ, ಶಾಂತಿ, ಬಲವನ್ನು ಪಡಿತಾರೆ ಅಂತ ಹೇಳುವಂಥದ್ದು ಈ ಒಂದು ದೇವಿಯ ಮಹಾತ್ಮೆ. ಈಕೆಯ ಆರಾಧನೆಯಿಂದ ಅನಾಹತ ಚಕ್ರ ಶುದ್ಧಗೊಳ್ಳುತ್ತೆ ಅಂತ ಹೇಳಿ ನಂಬಿರುವಂಥವ್ರು ನಾವೆಲ್ಲ. ಭಕ್ತರಿಗೆ ಧೈರ್ಯ, ಶೌರ್ಯ, ನಿರ್ಭೀತ ಸ್ವಭಾವ, ಶತ್ರುಜಯ ಇವೆಲ್ಲವೂ ಕೂಡ ನಮಗೆ ಕರುಣಿಸ್ತಾಳೆ ಅಂಥೇಳಿ ಪುರಾಣಗಳು ಹೇಳುತ್ತವೆ. ದೈವಿ ಶಕ್ತಿಯ ನಾದವು ಅಂದರೆ ಆ ಘಂಟೆ ಭಕ್ತರನ್ನ ಅಧರ್ಮದಿಂದ ದೂರ ಮಾಡುತ್ತೆ, ದೂರ ಇಡುತ್ತೆ ಅಂತ ಕೂಡ ಹೇಳೋದಿದೆ. ನವರಾತ್ರಿಯ 3ನೇ ದಿನ ಚಂದ್ರಘಂಟಾ ದೇವಿಯ ಆರಾಧನೆ ಮಾಡಿದ್ರೆ ಅಜ್ಞಾನ, ಭಯ, ಅಡೆತಡೆಗಳೆಲ್ಲ ನಮಗೆ ನಾಶವಾಗಿ ಜೀವನವು ಸುಲಲಿತ, ಜ್ಞಾನಮಯ ಹಾಗೂ ನಿರ್ಭೀಕತೆಯಿಂದ ತುಂಬಿರುತ್ತೆ ಅಂತ ಹೇಳುವಂತಹ ಒಂದು ಪರಂಪರೆ ನಮ್ಮಲ್ಲಿದೆ. ಹೀಗೆ ಈ ನವರಾತ್ರಿಯಲ್ಲಿ ಕಂಡುಬರುವಂತಹ ಅನೇಕ ದುರ್ಗೆಯ ರೂಪಗಳಲ್ಲಿ ಇದು ಬಹಳ ವಿಶಿಷ್ಟವಾದದ್ದು ಹಾಗೂ ಬಹಳ ಪುಣ್ಯಕರವಾದದ್ದು ಅಂತ ಹೇಳೋದು ಕೂಡ ಇದೆ. ಯಾಕೆ ಅಂತಂದರೆ ಇಲ್ಲಿ ದುರ್ಗೆಯ ಶಾಂತತೆ ಹಾಗೂ ಭೀಕರತೆ, ರೌದ್ರತೆ ಇವುಗಳ ಎರಡು ಸಮ್ಮಿಶ್ರಣ ನಮಗೆ ಇಲ್ಲಿ ಕಾಣಸಿಗುತ್ತೆ. ಈ ಒಂದು ದೇವಿಯ ಆರಾಧನೆಯಿಂದ ನಮ್ಮ ಜೀವನವೆಲ್ಲ ಹಸನಾಗಿ ನಮ್ಮಲ್ಲಿ ನಿರ್ಭೀಕತೆ, ಸುಖ, ಶಾಂತಿ, ನೆಮ್ಮದಿ, ಆತ್ಮಸ್ಥಿರತೆ ಹಾಗೂ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ನಿಮ್ಮೆಲ್ಲರಿಗೂ ಕೂಡ ಆ ದೇವಿಯ ಒಂದು ಕೃಪಾ ಕಟಾಕ್ಷ ಸದಾ ಇರಲಿ ಅಂತ ಬೇಡ್ಕೊಳ್ತಾ ಮುಂದಿನ ಒಂದು ರೂಪದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ನಮಸ್ಕಾರ.